ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ನಂದು ಈರುಳ್ಳಿ ದೋಸೆ ಮಾಡಿದರು. ಈರುಳ್ಳಿ ದೋಸೆ ತಿಂದೆ. ಇವಾಗ ಒಂದು ಸುಲಭವಾಗಿರೋದು ಒಂದು ಅಡುಗೆ ಮಾಡಿ ತೋರಿಸ್ತೀನಿ. ಎಲ್ಲದಕ್ಕೂ ಒಂದೇ ಮಸಾಲೆ ತೋರಿಸ್ತೀನಿ ಅಂತ ಅನ್ಕೋಬೇಡಿ. ಆ ಒಂದೇ ಮಸಾಲೆಯಲ್ಲಿ ಎಷ್ಟು ಅಡುಗೆ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಸುಲಭವಾಗಿ ಮಾಡೋ ಅಂಥ ಅಡುಗೆ ಅದು. ಸೊ ಹೆಂಗೆ ಅಂತ ನಾನು ನೋಡೋಣ ಬನ್ನಿ ಇವಾಗ ಎಲ್ಲರೂ. ಸೊ ಹೆಸ್ರುಕಾಳು ಸಾರು ಮಾಡೋದಕ್ಕೆ ಮೇಡಮ್ ಹೆಸ್ರುಕಾಳು ಸಾರು ಮಾಡೋದಕ್ಕೆ ನಾನು ಇಲ್ಲಿ ನೋಡಿ, ಇಲ್ಲೊಂದು 1.5 ಕಪ್ಪು ಹೆಸ್ರುಕಾಳು ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ತೊಗೊಂಡಿದ್ದೀನಿ, ಮಾಮೂಲಿ ನನ್ನ ಲೋಟ. ಆಮೇಲೆ ನೋಡಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 12ರಿಂದ 13 ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಚಿಪ್ ಕಾಯಿ ತೊಗೊಂಡಿದ್ದೀನಿ. ಮೀಡಿಯಮ್ ಕಾಯಿಲಿ ದೊಡ್ಡದು ತೊಗೊಂಡಿದ್ದೀನಿ. ಸೊ ನೋಡಿ, ಇದು ಹೀರೆಕಾಯಿ ಕ್ಲೀನಾಗೆ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 4 ಚಕ್ಕೆ ತೊಗೊಂಡಿದ್ದೀನಿ, ಮತ್ತು 3 ಲವಂಗ, ಆಮೇಲೆ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮಸಾಲೆ ಕಮ್ಮಿನೇ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ, ಅಂದರೆ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಸೊ ನೋಡಿ, ಇದು ಧನಿಯಾ ಮೆಣಸಿನ್ಕಾಯಿ ಪುಡಿ, ಸಾಂಬಾರು ಪುಡಿ ಅಲ್ಲ, ಧನಿಯಾ ಮೆಣಸಿನ್ಕಾಯಿ ಪುಡಿ. ಮಟನ್ ಮಸಾಲೆಗೆಲ್ಲ ಹಾಕ್ತೀವಲ್ಲ ಅದು, ಸಾಂಬಾರು ಪುಡಿ ಅಲ್ಲ, ಬರೀ ಧನಿಯಾ ಚಿಲ್ಲಿ ಪೌಡರು. ಈ ಸ್ಪೂನಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಈಗ ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದೆಲ್ಲ ರುಬ್ಕೊಳ್ಳೋಣ ಫಸ್ಟು. ನೋಡಿ, ಫಸ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಂಬಿಡೋದು. ನೋಡಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕೊಂಡ್ಬಿಡ್ತೀನಿ. ಆಮೇಲೆ ಚಕ್ಕೆ ನೋಡಿ ಹಾಕೋತಾ ಇದ್ದೀನಿ, ಲವಂಗ ಮತ್ತು ಏಲಕ್ಕಿಕಾಯಿ ಹಾಕೋತಾ ಇದ್ದೀನಿ. ಇದು ತುಂಬ ಈಸಿ ಫ್ರೆಂಡ್ಸ್. ಏನಂದರೆ ಎಲ್ಲದಕ್ಕೂ ಆಗುತ್ತೆ ಇದು. ಯಾವಾಗಲೂ ಅದೇ ತೋರಿಸ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಇದು ಏನಂದರೆ ಈಸಿ, ಒಂದೇ ಮಸಾಲೆಯಲ್ಲಿ ಎಷ್ಟು ಥರ ಸಾರು ಮಾಡ್ಬೋದು. ನೋಡಿ, ಇದು 3 ಸ್ಪೂನ್ ಧನಿಯಾ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕೊಂಡ್ಬಿಡ್ತಾ ಇದ್ದೀನಿ ಇದಕ್ಕೆ ರುಬ್ಬಕ್ಕೆ. ಸೊ ಇದೆಲ್ಲ ನೀರು ಹಾಕಿ ರುಬ್ಕೊಳ್ಳೋಣ ಬನ್ನಿ. ನೋಡಿ, ಎಣ್ಣೆ ಹಾಕ್ಕೊಂಡು ಈಗ ನಾನು ಎಣ್ಣೆ ಕಾದಿದೆ, ಹೀರೆಕಾಯಿ ಹಾಕೋತಾ ಇದ್ದೀನಿ. ಹೀರೆಕಾಯಿ ಒಂದು ಸ್ವಲ್ಪ ಹಂಗೆ ಬಾಡಿಸ್ಕೊಳ್ಳೋಣ, ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ. ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ರೆ ಮುಗೀತು ಫ್ರೆಂಡ್ಸ್ ಸಾರು. ಎಲ್ಲದಕ್ಕೂ ಸೇಮ್ ಮಸಾಲೆ ಅಂತ ಇದು ಮಾಡ್ಕೊಬೇಡಿ. ಬಟ್ ಒಂದೇ ಮಸಾಲೆಯಲ್ಲಿ ಎಷ್ಟು ಥರ ಸಾರು ಮಾಡ್ಬೋದು. ನೋಡಿ, ಹೀರೆಕಾಯಿ. ಇವಾಗ ಇದಕ್ಕೆ ನಾನು ಹೆಸ್ರು ಕಾಳು ಹಾಕ್ತೀನಿ. ಹೆಸ್ರು ಕಾಳನ್ನ ನಾನು ನೆನೆಸ್ಕೊಂಡಿಲ್ಲ, ಬರೀ ತೊಳೆದು ಇಟ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೇ, ಮುದ್ದೆಗೆ, ಚಪಾತಿಗೆ, ರೈಸ್ಗೆ ಮಾಮೂಲಿ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೆ ಟ್ರೈ ಮಾಡಿಲ್ಲ ನಾನು. ಸೊ ಇವಾಗ ನೋಡಿ, ಖಾರ ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಆಮೇಲೆ ಇದು ತೆಳ್ಳು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾರು. ತುಂಬ ಟೇಸ್ಟಾಗಿರುತ್ತೆ ಸಾರು ಇದು. ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಅದು ನಾನ್ ವೆಜ್ ತಿನ್ನೋರಾದರೆ ಇದಕ್ಕೆ ಸೀಗಡಿ ಮೀನು ಹಾಕೋತಾರೆ. ನಾನೀಗ ಅದೆಲ್ಲ ಏನೂ ಹಾಕಿಲ್ಲ. ನಮ್ಮ ಮನೆಯಲ್ಲಿ ಆ ಥರ ಡ್ರೈ ಫಿಶ್ಗಳು ಯಾರೂ ತಿನ್ನಲ್ಲ. ಸೊ ಹಂಗಾಗಿ ಬರೀದೇ ಮಾಡ್ತಾಯಿದ್ದೀನಿ. ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ, ಈ ಸಾರಿಗೆ. ನೋಡಿ, ಎಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ನಾನು. ಏನು ಕಾಳನ್ನ ನೆನೆಸೋದು ಏನು ಬೇಡ. ಯಾಕಂದರೆ ಹೆಸ್ರು ಕಾಳು ನೆಂದಿಲ್ಲ ಅಂದರೂ ಬೇಯುತ್ತೆ. ಹೆಸ್ರು ಕಾಳು ಮತ್ತು ಅಲಸಂದೆ ಕಾಳು ನೆಂದಿಲ್ಲ ಅಂದರೂ ಬೇಯುತ್ತೆ. ಬಟ್ ಇದು ಅವರೆಕಾಳೆಲ್ಲ ಸ್ವಲ್ಪ ನೆನೆಸಿ, ನಾನು ಅವರೆಕಾಳು ಸಾರು ಮಾಡಬೇಕು ಅಂದರೆ ನೆನೆಸಿಟ್ಬಿಟ್ಟು ಮಾಡ್ತೀನಿ. ಯಾಕಂದರೆ ಅದು ಸರಿ ಬೇಯೋದಿಲ್ಲ. ಕಾಳು ಚೆನ್ನಾಗಿ ಬೇಯಬೇಕು.
ಬೆಂದಿಲ್ಲ ಅಂದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ. ಉಪ್ಪು ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಕೂಗಿದ್ಮೇಲೆ ಒಂದು ಸತಿ ಟೇಸ್ಟ್ ನೋಡಿ ಚೆನ್ನಾಗಾಗಿದೆಯಾ ಅಂತ. ಒಂದು 5 ವಿಜಿಲ್ ಕೂಗಿಸಿದ್ರೆ ಸಾಕು ಫ್ರೆಂಡ್ಸ್, ಸಾರಾಗ್ಬಿಡುತ್ತೆ. ನೋಡಿ ಆಯ್ತು, ಇಷ್ಟೇ. ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಮುಗೀತು. ಥರ ಮುಚ್ಚಿ ವಿಜಿಲ್ ಹಾಕಿದ್ರೆ ಸಾರು ಒಂದು 5 ಕೂಗಿದ ತಕ್ಷಣ ಮುಗಿಯುತ್ತೆ. ಇಷ್ಟೇ ಸಾರು. ನೋಡಿ ಫ್ರೆಂಡ್ಸ್, ಆಗಲೇ ಕುಕ್ಕರ್ ಕೂಗ್ತಾ ಇದೆ. ಒಂದು 5 ಥರ ಕೂಗ್ಬಿಟ್ರೆ ಸಾಕು, ಕಾಳು ಎಲ್ಲ ಕರೆಕ್ಟಾಗಿ ಬಂದೋಗಿರುತ್ತೆ. ನೋಡಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಅನ್ನ ಆಗಿ ಕುಕ್ಕರ್ ಕೂಗಿದ್ರೆ ಆಯಿತು. ಒಂದು ಸ್ವಲ್ಪ ಮುದ್ದೆ ಮಾಡ್ಕೊತೀವಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್ ಸಾರಿದು. ತುಂಬ ಸುಲಭ ಇದು, ಮಾಡ್ಕೊಳ್ಳಿ ಎಲ್ಲರೂ. ಕುಕ್ಕರು ತೆಗಿತಾ ಇದ್ದೀನಿ, ಆಗಿದೆ ಅನಿಸುತ್ತೆ. ಒಂದು 5 ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಕಾಳಂತೂ ಫುಲ್ಲು ಸಖತ್ತಾಗಿ ಬೆಂದಿದೆ. ನಿಮ್ಗೆ ಇದು ಸ್ವಲ್ಪ ಮೀಡಿಯಮಾಗೇ ಮಾಡ್ಕೋಬೇಕು. ಇಷ್ಟು ತೆಳು ಸಾಕು. ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನಬೇಕಲ್ಲ, ಇಷ್ಟು ತೆಳು ಮಾಡಿದ್ರೆ ಸಾಕಾಗುತ್ತೆ. ಹೆಸರು ಕಾಳಲ್ಲಿ ತುಂಬ ಈಸಿ, ನೆನೆಸಂಗಿಲ್ಲ, ಏನಿಲ್ಲ, ಬೇಗ ಆಗೋಂಥ ಅಡುಗೆ ಇದು. ತೋರಿಸಿದೆ ಅಂದರೆ ಮಸಾಲೆಗಳು ಮಾತ್ರ ಸೇಮ್ ಹಾಕ್ತಾಯಿದ್ದೀನಿ. ಆ ಮಸಾಲೆಯಲ್ಲಿ ಎಷ್ಟು ಥರ ಸಾರು ಮಾಡ್ಬೋದು ಅಂತ ತೋರಿಸ್ತಾ ಇರೋದು ನಿಮ್ಗೆ ಅಷ್ಟೇ ನಾನು. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ತುಂಬ ಟೇಸ್ಟ್ ಕೊಡುತ್ತೆ ಇದು. ಈ ಸಾರು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೊಂದು ಸತಿ ಹೇಳಿ. ನೋಡಿ ಫ್ರೆಂಡ್ಸ್, ಇದೇ ಹೆಸರು ಕಾಳು ಸಾರು. ಹೆಸರು ಕಾಳು ಹೀರೆಕಾಯಿ ಹಾಕಿ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮಸಾಲೆಗಳು ಸ್ವಲ್ಪ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿ ಅನಿಸುತ್ತೆ. ಮಸಾಲೆ ಕಮ್ಮಿ ಇದ್ದರಷ್ಟು ಸಾರು ಚೆನ್ನಾಗಿರುತ್ತೆ. ಖಾರ ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಉಪ್ಪು ಖಾರ. ಬಟ್ ಮಸಾಲೆಗಳು ಆದಷ್ಟು ಕಮ್ಮಿ ಹಾಕಿ, ತುಂಬಾ ಟೇಸ್ಟಾಗಿ ಆಗುತ್ತೆ ಸಾರುಗಳು. ಸೊ ಇವತ್ತೆಲ್ಲರಿಗೂ ನಾನು ಮಾಡಿರೋ ಸಾರು ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಟುಮಾರೋ. ಬಾಯ್.